ಮಹಾಶಿವರಾತ್ರಿ ಇನ್ನೇನು ಸಮೀಪಿಸ್ತಾ ಇದೆ. ಸ್ನೇಹಿತರೆ, ಮಹಾಶಿವರಾತ್ರಿ 2026ರಲ್ಲಿ ಯಾವ ದಿನ ಬಂದಿದೆ ಅನ್ನೋದು ಗೊಂದಲವಿದೆ. ಕೆಲವರಿಗೆ 2026ರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ 15 ಭಾನುವಾರ ಅಂದರೆ, ಇನ್ನು ಕೆಲವರು ಫೆಬ್ರವರಿ 16 ಸೋಮವಾರ ಅಂತಿದ್ದಾರೆ. ಹಾಗಾದರೆ 2026ರ ಮಹಾಶಿವರಾತ್ರಿಯನ್ನು ಯಾವತ್ತು ಆಚರಿಸಬೇಕು ಅಂತ ತಿಳಿದುಕೊಳ್ಳೋಣ. ಚತುರ್ದಶಿ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ 15, 2026ರಂದು ಸಂಜೆ 5:04ಕ್ಕೆ. ಚತುರ್ದಶಿಯ ತಿಥಿ ಅಂತ್ಯವಾಗುವುದು ಫೆಬ್ರವರಿ 16, 2026ರ ಸಂಜೆ 5:34ಕ್ಕೆ. ಹಾಗಾಗಿ ನಾವು ಮಹಾಶಿವರಾತ್ರಿಯನ್ನು ಫೆಬ್ರವರಿ 15 ಭಾನುವಾರ ಆಚರಿಸಬೇಕು. ನಿಶ್ಚಿತ ಕಾಲ ಪೂಜೆ ಅಂದರೆ ಅತ್ಯಂತ ಶುಭವಾದ ಸಮಯ ಫೆಬ್ರವರಿ 16ರ ಮುಂಜಾನೆ ಅಂದರೆ ಮಧ್ಯರಾತ್ರಿ 12:09ರಿಂದ 1:01 ಇದನ್ನು ಯಾಮ ಪೂಜೆ ಮಾಡುವ ಸಮಯ ಅಂತಾರೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಬಹುದು. ಇನ್ನು 4 ಪ್ರಹರಗಳ ಪೂಜಾ ಸಮಯ ಕೂಡ ಅಷ್ಟೇ ಮುಖ್ಯ. ಮೊದಲ ಪ್ರಹರ ಸಂಜೆ 6:11ದಿಂದ ರಾತ್ರಿ 9:23 ಎರಡನೇ ಪ್ರಹಾರ ರಾತ್ರಿ 9:23ರಿಂದ ಮಧ್ಯರಾತ್ರಿ 12:35 ಮೂರನೇ ಪ್ರಹರ ಮಧ್ಯರಾತ್ರಿ 12:35ರಿಂದ ಮುಂಜಾನೆ 3:47 ನಾಲ್ಕನೇ ಪ್ರಹರ ಮುಂಜಾನೆ 3:47ರಿಂದ ಬೆಳಗ್ಗೆ 6:59 ಇರುತ್ತೆ. ಈ 4 ಸಮಯಗಳನ್ನು ಯಾಮ ಪೂಜೆ ಅಂತ ಕರೀತಾರೆ. ಈ ಹಿಂದಿನ ವಿಡಿಯೋದಲ್ಲಿ ಯಾಮ ಪೂಜೆ ಅಂದ್ರೇನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ 4 ಸಮಯದಲ್ಲಿ ನಿಮಗೆ ಯಾವ ಸಮಯ ಅನುಕೂಲವಾಗುತ್ತೋ ಆ ಸಮಯದಲ್ಲಿ ನೀವು ಶಿವನಿಗೆ ಪೂಜೆಯನ್ನು ಮಾಡಬಹುದು, ಅಥವಾ 4 ಯಾಮ ಪೂಜೆಯನ್ನು ಕೂಡ ಮಾಡಬಹುದು. ಈ ದಿನ ಉಪವಾಸವನ್ನು ಇದ್ದು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ನೀರನ್ನು ಅಭಿಷೇಕ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡುವ ಮೂಲಕ ಶಿವನ ಆರಾಧನೆಯನ್ನು ಮಾಡ್ತಾರೆ. 2026ರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ 15 ಭಾನುವಾರ ಬಂದಿದೆ.